ಶ್ರೀರಾಮನವರು ನೀವು ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳುವಂಥವರು ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಾಂಗ್ರೆಸ್ನ ಅತೃಪ್ತ ಬಣ ಒಂದು ತಯಾರಾಗಿದೆ. ಅವರಿಗೆ ಮೂರನೇದವರು ಬಂದರೆ ಮತ್ತೆ ನಮ್ಮ ನಾಯಕತ್ವ ಏನಾದರೂ ನೀಡಬಹುದು ಅಂತ ಅವರಿಗೆ ಒಂದು ಆಸೆ ಹುಟ್ಟಿರುವಂಥದ್ದು. ಯಾಕಂದ್ರೆ ನಮ್ಮ ಜೊತೆಗಿದ್ರು ನಂತರ ಬಸವನಗೌಡರ ಜೊತೆಗೂ ಜನ ಈಗ ಮತ್ತೆ ಅವರು ಹೊರಗೆ ತಂದಾರ. ಮತ್ತು ಯಾರಾದರೂ ಬಂದರೆ ನಮ್ಮ ನಾಯಕತ್ವಕ್ಕೆ ಮತ್ತೆ ಗೌರವ ಸಿಗುತ್ತೆ ನಮ್ಮ ನಿಟ್ಟಿನಲ್ಲಿ ಅಂಥವರು ಸಹ ಅವರನ್ನು ಅಭ್ಯರ್ಥಿ ಆಗಲಿ ಅಂತ ಹೇಳ್ತಾರೆ. ಆದರೆ ಇವತ್ತು ಈಗಾಗಲೇ ಶ್ರೀರಾಮುಲು ತಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮೊನ್ನೆ ಕರ್ನಾಟಕ ಬಂದಾಗ ಇವತ್ತು ನಾನೇನು ಅಭ್ಯರ್ಥಿ ಅಲ್ಲ, ಅದು ಮುಂದೆ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಟಿಕೆಟ್ ಕೊಡೋದು ಎಂಬ ವಿಷಯವನ್ನು ಅಂತ ಸ್ಪಷ್ಟೀಕರಣ ಮಾಡಿದ್ದಾರೆ. ಮತ್ತು ರಾಮುಲು ನಮ್ಮ ರಾಜ್ಯದ ನಾಯಕರಾಗಿರೋದ್ರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದವರಾಗಿರೋದ್ರಿಂದ ಪಕ್ಷದ ಸಂಘಟನೆ ಜವಾಬ್ದಾರಿ ಅವರಿಗಿರೋದ್ರಿಂದ ಇವತ್ತು ಪಕ್ಷದ ಸಂಘಟನೆಗೆ ಬಂದು ಹೋಗೋದಕ್ಕೆ ನಮ್ಮದು ಯಾವುದೇ ತಕರಾರು ಇಲ್ಲ. ಎಲ್ಲರಿಗೆ ಬರಬೇಕಾದಾಗ ನಮ್ಮನ್ನು ವಿಚಾರಿಸೇ ಬಂದಿರುವಂಥದ್ದು. ಹೀಗಾಗಿ ಇವತ್ತು ನಾವು ಇನ್ನೊಬ್ಬರು ಅಭ್ಯರ್ಥಿ ಆಗ್ತಾರೆಂಬ ಬಗ್ಗೆ ಈ ಗೊಂದಲ ನಿವಾರಣೆ ಮಾಡಬೇಕಂತ ತಿಳಿದಿರುವಂಥದ್ದು. ಇವತ್ತು ಕೆಲವರಿಗೆ ಅಭ್ಯರ್ಥಿ ಇರ್ಬೋದು, ಆದರೆ ಈಗಾಗಲೇ ರಾಜ್ಯದ ವರಿಷ್ಠ ಅಂತ ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ನನಗೆ ಆ ಭರವಸೆಯನ್ನು ನೀಡಿರುವಂಥದ್ದು. ಮತ್ತು ನಾವಿವತ್ತು ಪಕ್ಷ ಸಂಘಟನೆ ದೃಷ್ಟಿಯಿಂದ ಈಗಾಗಲೇ ಪ್ರತಾಪ್ಗೌಡ ಪಾಟೀಲ್ ನೇತೃತ್ವದಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ವೈಸ್ ಇವತ್ತು ಅವರು ಗ್ರೌಂಡ್ ಲೆವೆಲ್ನಲ್ಲಿ ಇವತ್ತು ಸಂಘಟನೆಯನ್ನು ಚುರುಕುಗೊಳಿಸಿದ್ದಾರೆ. ಇದನ್ನು ಸಹಿಸಿಕೊಳ್ಳದೆ ಕೆಲವೊಬ್ಬರು ಯಾರಾದರೂ ಅಪಪ್ರಚಾರ ಮಾಡಲಿಕ್ಕೆ ಈ ರೀತಿ ಒಂದು ಸುದ್ದಿ ಹಬ್ಬಿಸೋದು ಸಹಜ ಇದೆ. ಅದರಲ್ಲಿ ನಮ್ಮವರು ಕೂಡ ಒಂದು 4 ಜನ ಇರೋದನ್ನು ನಾವು ಕಂಡು ಬಂದಿದ್ದೀವಿ.